ನೀವು ಡೇಂಜರಸ್ ಆಗಬೇಕು ಅಂದರೆ, ನೀವು ಯಶಸ್ವಿ ಆಗಲೇಬೇಕು ಅಂದರೆ 3 ಸ್ಟೆಪ್ ಇದೆ. ಏನು ಗೊತ್ತಾ? ಮೊದಲನೇದಾಗಿ ಎಕ್ಸ್ಪ್ಲೋರ್. ನೀವೀಗ ನಿರ್ಧಾರ ಯಾವ ರೀತಿ ತಗೋತಾ ಇದ್ದೀರಾ? ನೀವೀಗ ಏನೇ ಒಂದು ನಿರ್ಧಾರ ತಗೋಬೇಕು ಅಂದರೆ ಯಾವ ರೀತಿ ತಗೋತಾ ಇದ್ದೀರಾ? ನಿಮ್ಮ ಹತ್ರ ಲಿಮಿಟೆಡ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಇದೆ. ನೀವು ನಿನ್ನೆ ಬಿಗ್ ಬಾಸ್ ನೋಡಿರ್ತೀರಾ, ಯಾವುದೋ ಧಾರಾವಾಹಿ ನೋಡಿರ್ತೀರಾ, ಯಾವುದೋ ರೀಲ್ಸ್ ನೋಡಿರ್ತೀರಾ. ಅದ್ರ ಮೂಲಕ ನಿಮ್ಮ ಡಿಸಿಷನ್ ಹೊರಗೆ ಬರ್ತದೆ. ಯಾಕಂದರೆ ನೀವು ಒಳಗಡೆ ಏನು ತಗೋತಾ ಇದ್ದೀರೋ ಆ ಮೂಲಕನೇ ನಿಮ್ಮ ಡಿಸಿಷನ್ ಇರ್ತದೆ. ಉದಾಹರಣೆಗೆ ನಿಮ್ಮ ಲವರ್ ಜೊತೆ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಜಗಳ ಆಯಿತು, ವಾದ ವಿವಾದ ನಡೀತು ಅಂದರೆ ನಿಮ್ಮ ನಿರ್ಧಾರ ಎಲ್ಲಿಂದ ಬರ್ತದೆ? ನೀವು ಯಾವ ರೀತಿ ಡಿಸಿಷನ್ ತಗೋತೀರಾ? ನಿಮ್ಮ ಇನ್ಫಾರ್ಮೇಷನ್ ಸೋರ್ಸ್ ಎಲ್ಲಿಂದ ಬರ್ತದೆ? ನೀವು ಒಳ್ಳೆ ಸೈಕಾಲಜಿ ಬುಕ್ ಓದಿದ್ದೀರಾ, ಹ್ಯೂಮನ್ ಸೈಕಾಲಜಿ ಓದಿದ್ದೀರಾ? ಆ ರೀತಿ ಓದಿದರೆ ನಿಮ್ಗೆ ಗೊತ್ತಾಗುತ್ತೆ. ಈ ಹೆಣ್ಮಕ್ಳು ಸ್ವಲ್ಪ ಇಮೋಷನ್ ಆಗಿರ್ತಾರೆ, ಸ್ವಲ್ಪ ಸಿಡಿಬಿಡಿ ಮಾಡ್ತಾರೆ, ಆದರೆ ಅವರು ಒಳ್ಳೆಯವರು, ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕು ಅನ್ನೋದು ನಿಮಗೆ ಅರ್ಥ ಆಗ್ತಿತ್ತು. ಆದರೆ ನೀವು ನೋಡ್ತಾ ಇರೋದೇನು? ಬಿಗ್ ಬಾಸ್, ಧಾರಾವಾಹಿಗಳು. ಆ ಮೂಲಕ ನಿರ್ಧಾರ ತಗೋತೀರಾ. ಸಂಬಂಧಗಳು ಕೆಡದಲ್ಲದೆ ಏನೇನಾಗುತ್ತದೆ. ಹಾಗಾಗಿ ನೀವು ಡೇಂಜರಸ್ ಗೇಮ್ ಆಡಬೇಕು, ಯಶಸ್ವಿ ಆಗಬೇಕು ಅಂದರೆ ನೀವು ಎಕ್ಸ್ಪ್ಲೋರ್ ಮಾಡಬೇಕು. ಒಳ್ಳೊಳ್ಳೆ ಬುಕ್ನ ಓದಬೇಕು. ಸೈಕಾಲಜಿ ಬುಕ್ ಓದಬೇಕು, ಸ್ಪಿರಿಚುಯಾಲಿಟಿ ಬುಕ್ ಓದಬೇಕು, ಬಿಸ್ನೆಸ್ ಬುಕ್ ಓದಬೇಕು, ಆಟೋಬಯೋಗ್ರಫಿ ಓದಬೇಕು, ಪರ್ಸ್ನಲ್ ಡೆವಲಪ್ಮೆಂಟ್ ಬಗ್ಗೆ ಬುಕ್ ಓದಬೇಕು. ಆವಾಗಲೇ ನಿಮ್ಮ ನಾಲೆಜ್ ಜಾಸ್ತಿ ಆಗ್ತದೆ. ಆವಾಗ ನೀವು ತಗೊಳ್ಳೋಂತಹ ನಿರ್ಧಾರ ಸರಿಯಾಗಿರ್ತದೆ. ಒಟ್ಟಾರೆ ನಾಲೆಜ್ ಸೋರ್ಸ್ನ ಹೆಚ್ಚಿಸ್ಕೊಳ್ಳಿ. ಬುಕ್ ಓದೋದನ್ನು ರೂಢಿಸ್ಕೊಳ್ಳಿ. ದಿವಸಕ್ಕೆ 20 ನಿಮಿಷ ಬುಕ್ ಓದಿ. ಎರಡನೇದು ಎಲಿಮಿನೇಟ್. ಒಬ್ಬ ನಾನ್ ಎಸೆನ್ಷಿಯಲಿಸ್ಟ್ ಎಲ್ಲ ಮಾಡಬೇಕು ಅಂದ್ಕೋತಾನೆ, ಏನೂ ಮಾಡಲ್ಲ. ಅದೇ ಒಬ್ಬ ಎಸೆನ್ಷಿಯಲಿಸ್ಟ್, ಅವನಿಗೆ ಎಲಿಮಿನೇಟ್ ಮಾಡೋದು ಗೊತ್ತಿರ್ತದೆ. ಉದಾಹರಣೆಗೆ ಈಗ ನನ್ನ ಕೈಯಲ್ಲಿ ಒಂದು 10-20 ಹಾಳೆ ಇದೆ, ನಾನು ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ನನಗೆ ಮೈಂಡ್ ಡಿಸ್ಟರ್ಬ್ ಆಗಲ್ವಾ? ಆಗ್ತದೆ. ಆದರೆ ಅದಕ್ಕೆ ನಾನು ಎಲ್ಲ ಎಲಿಮಿನೇಟ್ ಮಾಡೋದನ್ನು ಕಲ್ತಿದ್ದೀನಿ. ಅಂದರೆ ನಾನು ಈ 2 ಅವರು ಯಾರ ಕೈಗೂ ಸಿಗಲ್ಲ. ಮನೆಗೆ ಫೋನ್ ಮಾಡಿ ಹೇಳಿರ್ತೀನಿ, ನನಗೆ ಫೋನ್ ಮಾಡಬೇಡಿ, ಇಂಥ ಟೈಮಿಗೆ ನಾನು ಫೋನ್ ಮಾಡ್ತೀನಿ ಅಂತ. ನಮ್ಮ ಫ್ರೆಂಡ್ಸು ಯಾರ್ಯಾರು ಈ ಟೈಮಲ್ಲಿ ಫೋನ್ ಮಾಡ್ಬೋದು, ಅವರೆಲ್ಲರಿಗೂ ಈ ಟೈಮಿಗೆ ಫೋನ್ ಮಾಡಬೇಡ ಅಂತ ನಾನು ಹೇಳಿರ್ತೀನಿ. ಅಥವಾ ಡು ನಾಟ್ ಡಿಸ್ಟರ್ಬ್ ಮೋಡಿಗೆ ಹಾಕ್ಕೊಂಡಿರ್ತೀನಿ. ಈಗ ನನಗೆ ರೆಕಾರ್ಡಿಂಗ್ ಮಾಡೋದಲ್ಲದೆ ಬೇರೆ ದಾರಿ ಇಲ್ಲ. ಅದೇ ಭಾಗದಲ್ಲಿ 3ನೇದರಲ್ಲಿ ಬರ್ತದೆ ಎಕ್ಸಿಕ್ಯೂಷನ್. ಈಗ ಮಾಡಲಿಕ್ಕೆ ಬೇರೆ ಏನೂ ಕೆಲಸ ಇಲ್ಲದ ಕಾರಣ ನನಗೆ ಇದು ರೆಕಾರ್ಡಿಂಗ್ ಮಾಡೋದು ಅವಶ್ಯಕ ಆಗಿರ್ತದೆ. ಯಾಕಂದರೆ ನಾನೆಲ್ಲವನ್ನು ಎಲಿಮಿನೇಟ್ ಮಾಡಿದ್ದೀನಿ. ಈಗ ಕೆಲಸ ಮಾಡೋದೊಂದೇ ನನಗೆ ಕೊನೆಗುಳಿಯೋದು. ಈ ರೀತಿ ನಾವು ಡೇಂಜರಸ್ ಗೇಮ್ನ ಆಡಬಹುದು. ಡೇಂಜರಸ್ ಗೇಮ್ ಅಂದರೆ ನಾವು ಕೆಟ್ಟವರಾಗೋದಂತಲ್ಲ, ನಮ್ಮ ಗುರಿಯ ಮೇಲೆ ಫೋಕಸ್ಡ್ ಆಗಿರೋದು, ಯಶಸ್ಸಿನ ಕಡೆ ಸಾಗೋದು. ಯಾಕೆ ಪುಸ್ತಕ ಓದು ಅಂತೀನಿ ಅಂದರೆ, ಸ್ಕೂಲಲ್ಲಿ ನಮಗೆ ಈ ರೀತಿ ಏನೂ ಹೇಳ್ಕೊಟ್ಟಿಲ್ಲ. ಸ್ಕೂಲಲ್ಲಿ ಈ ರೀತಿಯ ಪುಸ್ತಕಗಳು ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಇವನಲ್ಲಿ ಈ ಪೊಟೆನ್ಷಿಯಲ್ ಇದೆ, ಇವನಿಗೆ ಇದನ್ನು ಕಲಿಸ್ಬೇಕು. ಆ ರೀತಿ ಇದ್ದರೆ ಒಂದು ವೇಳೆ ನಾವು ಕಂಪ್ನಿಗೆ ಹೋದರೂ ಅವರಿಗೂ ಗೊತ್ತಾಗ್ತಿತ್ತು, ಇವನಲ್ಲಿ ಈ ಕ್ವಾಲಿಟಿ ಇದೆ, ಇವನಿಂದ ಈ ರೀತಿ ಕೆಲಸ ಮಾಡಿಸ್ಬೇಕು ಅಂತ. ನಮಗೂ ಒಂದು ವೇಳೆ ಧೈರ್ಯ ಇದ್ದಿದ್ದರೆ ಏನಾಗುತ್ತೋ ಆಗಲಿ, ನನ್ನ ಹತ್ರ ಈ ಟ್ಯಾಲೆಂಟ್ ಇದೆ, ನಾನು ಇದರಲ್ಲಿ ಮುಂದುವರ್ತೀನಿ, ಈ ರೀತಿ ಮುಂದುವರೆದ್ರೆ ಎಷ್ಟು ಚೆನ್ನಾಗಿರೋದು. ಈ ಸಮಾಜದಲ್ಲಿ ಈ ಶಿಕ್ಷಣ ವ್ಯವಸ್ಥೆಗೆ ಎಲ್ಲರೂ ಎಲ್ಲದಕ್ಕೂ ಸೆಟ್ ಆಗಲ್ಲ ಅಂತ ಇನ್ನೂ ಗೊತ್ತಾಗಿಲ್ಲ ಅನಿಸುತ್ತೆ. ನನಗೆ ಟೆಕ್ನಾಲಜಿ ತಲೆಗೆ ಹತ್ತಲ್ಲ. ಓದು ಅಂತ ನನ್ನ ತಲೆಗೆ ಹೊಡೆದ್ರೆ ಹತ್ತುತ್ತಾ? ಒಬ್ಬೊಬ್ಬರ ಇಂಟ್ರೆಸ್ಟ್ ಒಂದೊಂದು ಥರ ಇರ್ತದೆ. ಎಲ್ಲರಿಗೂ ಎಲ್ಲ ಹೇಳ್ಕೊಡ್ಬೇಕಾಗಿಲ್ಲ. ಕೋತಿ ಮರ ಹತ್ತತ್ತಂತ ಮೀನು ಮರ ಹತ್ತುತ್ತಾ? ಅದನ್ನು ನೀರಲ್ಲಿ ಬಿಡಬೇಕು. ಮೀನು ನೀರಲ್ಲಿ ಚೆನ್ನಾಗಿ ಇರ್ತದೆ, ಪಕ್ಷಿ ಗಾಳಿಲಿ ಚೆನ್ನಾಗಿ ಹಾರ್ತದೆ, ಕುದುರೆ ಚೆನ್ನಾಗಿ ಓಡ್ತದೆ. ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಪೊಟೆನ್ಷಿಯಲ್ ಇರ್ತದೆ. ಹಾಗಾಗಿ ಪುಸ್ತಕನ ಓದಬೇಕು. ನಮ್ಗೆ ಗೊತ್ತಾಗತ್ತೆ ನಮ್ಮ ಆಸಕ್ತಿಕರವಾದಂತಹ ವಿಷಯ ಯಾವುದು, ನಾನು ಯಾವುದ್ರಲ್ಲಿ ಮುಂದುವರಿಬೇಕು, ಯಾವುದ್ರ ಮೇಲೆ ಕೆಲಸ ಮಾಡಬೇಕು. ಈಗ ನಾವೇ ತಿಳ್ಕೊಬೇಕು, ನಾನು ಕೋತಿನ, ನಾನು ಮೀನ, ನಾನು ಪಕ್ಷಿನ, ನಾನು ಕುದುರೆನ, ನನ್ನಲ್ಲಿ ಏನು ಪೊಟೆನ್ಷಿಯಲ್ ಇದೆ, ನಾವೇ ಅದನ್ನು ಹುಡುಕಿ ಹೊರಗಡೆ ತೆಗಿಬೇಕು. ನನ್ನ ಟ್ಯಾಲೆಂಟ್ ಏನು, ಯಾವುದ್ರ ಮೇಲೆ ನಾನು ಕೆಲಸ ಮಾಡಬೇಕು, ಯಾವುದನ್ನು ನಾನು ಓರಿಗೆ ಹಚ್ಚಬೇಕು, ಯಾವುದನ್ನು ನಾನು ಶಾರ್ಪ್ ಮಾಡಬೇಕು. ಇವೆಲ್ಲ ಒಂದು ಪುಸ್ತಕ ಓದೋದ್ರಿಂದ ನಮಗೆ ಅರ್ಥ ಆಗ್ತದೆ, ರಿಯಲೈಸ್ ಆಗ್ತದೆ.